ಎಲ್ಲ ವೀಕ್ಷಕರಿಗೂ ನಮಸ್ಕಾರ. SLN ಆಸ್ಟ್ರೋಟಾಕ್ಗೆ ಸ್ವಾಗತ. 2026ನೇ ಇಸ್ವಿಯ ಕುಂಭರಾಶಿಯ ಗೋಚಾರ ಫಲವನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ಈ ಕುಂಭರಾಶಿಯ ಸ್ವಭಾವ ಏನಪ್ಪ ಅಂದರೆ, ಎರಡು ರೀತಿಯ ಸ್ವಭಾವ. ಸಮಾಜಕ್ಕಾಗಿ ತ್ಯಾಗ ಮಾಡಿ ಅವರಿಗೆ ಉಪಕಾರ ಮಾಡೋದು, ಪುನಃ ತನ್ನ ಬಂಧು ಬಳಗದ ಕುಟುಂಬದವರಿಗೆ ತ್ಯಾಗ ಮಾಡಿ ಉಪಕಾರ ಮಾಡುವಂತಹ ಸ್ವಭಾವ ಜಾಸ್ತಿ. ಈ ರಾಶಿಯವರಿಗೆ ಹೆಚ್ಚು ಈ ಗುಣ ಇರುತ್ತೆ. ಆದ್ದರಿಂದ ಈ ಗೋಚಾರ ಫಲದಲ್ಲಿ ಸಾಮಾನ್ಯವಾಗಿ 25 ವರ್ಷದ ಹಿಂದೆ ಅಥವಾ ಅದಕ್ಕೂ ಇನ್ನೊಂದು 5-10 ವರ್ಷಗಳ ಹಿಂದೆ ಮತ್ತು ಈಗ ಮಧ್ಯದಲ್ಲಿ ಹುಟ್ಟಿರತಕ್ಕಂಥ ಒಂದು 10-15 ವರ್ಷದ ಹಿಂದೆ ಹುಟ್ಟಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಗುರು ದಶೆ, ಶನಿ ದಶೆ ಹಾಗೂ ರಾಹು ದಶೆಗಳು ನಡೀತಾ ಇರುತ್ತೆ. ಮಧ್ಯದಲ್ಲಿ ಆಯಾ ದಶಕಾಲಗಳ ಭುಕ್ತಿ ಕಾಲಗಳನ್ನು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಗುರು ದಶ ಕಾಲ ಚೆನ್ನಾಗಿದ್ದರೆ ವ್ಯಾಪಾರ, ಭೂಮಿಯ ವ್ಯಾಪಾರದಿಂದ ಮನೆ ಕಟ್ಟುವಂತಹ ವಿಧಾನ. ಈ ವಿಧಾನದಲ್ಲಿ ಹೆಚ್ಚು ಕೆಲವು ಸಮಯದಲ್ಲಿ ತ್ಯಾಗ ಮಾಡಲಿಕ್ಕೆ, ಉಪಕಾರ ಮಾಡಲಿಕ್ಕೆ ಹೋಗ್ತೀರಾ. ಎಚ್ಚರಿಕೆಯನ್ನು ವಹಿಸಿ ಮತ್ತು ನಿಮ್ಮ ಮಾತಿನಲ್ಲಿ ಹಿಡ್ತಾ ಇರಲಿ. ಹಣದ ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ಗಮನ ಕೊಟ್ಟು ನೀವು ವ್ಯವಹಾರ ಮಾಡಿದರೆ ನಿಮಗೆ ಎಲ್ಲ ರೀತಿಯ ಸುಖ ಉಂಟಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ಲೈಕಾನ್ ಮಾಡಿ. ಇನ್ನು ಮುಂದಿನ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕೆಲವರಿಗೆ ಕುಜದೋಷ ಇರುತ್ತೆ, ಅವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರದ ದಿವಸ ತೊಗರಿಬೇಳೆ ದಾನ ಮಾಡಿದರೆ ಎಲ್ಲ ರೀತಿಯ ಕಷ್ಟಗಳು ಪರಿಹಾರ ಆಗುತ್ತೆ. ಧನ್ಯವಾದಗಳು.